ಹಾಯ್ ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನಿವತ್ತು ತುಂಬ ಮೃದುವಾಗಿ ಕುರುಮ್ ಕುರುಮ್ ಅನ್ನುವ ಚಕ್ಲಿ ಮಾಡ್ತಾ ಇದ್ದೀನಿ. ನೋಡ್ಕೊಳ್ಳೋಣ ಬನ್ನಿ ಯಾವ ರೀತಿ ಅಂತ. ಫಸ್ಟ್ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ನೋಡಿ. ಅದಕ್ಕೆ 1 ಕಪ್ನಷ್ಟು ಕಡಲೆ ಹಾಕ್ಕೊಳ್ತಾ ಇದ್ದೀನಿ. ಕರೆಕ್ಟಾಗಿ ಅಳತೆ ನೋಡ್ಕೊಳ್ಳಿ. 1 ಕಪ್ಪು ಕಡಲೆ ಹಾಕಿದ್ದೀನಿ. ನುಣ್ಣಗೆ ಇದನ್ನು ಪುಡಿ ಮಾಡ್ಕೊಂಡಿದ್ದೀನಿ. ಇವಾಗ ಕಡಲೆನ ತುಂಬ ನುಣ್ಣಗೆ ಇದನ್ನು ಪುಡಿ ಮಾಡ್ಕೋಬೇಕು. ಫೈನ್ ಪೌಡರ್ ಮಾಡ್ಕೋಬೇಕು. ಇವಾಗ ಇದನ್ನು ಜರಡಿ ಆಡ್ಕೋಬೇಕು. ಹೇಗೆ ನುಣ್ಣಗೆ ಮಾಡಿದ್ರೂ ಕಡಲೆನ ಒಂದು ಸಲ ಜರಡಿ ಆಡ್ಕೊಳ್ಳೋದು ಒಳ್ಳೆಯದು. ನಾನಿಲ್ಲಿ ನೋಡಿ ಈ ಥರ ಜರಡಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಜರಡಿ ಆಡ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ ಇಷ್ಟು ಇದು ಬಂದಿದೆ. ಕಡಲೆ ಮಾತ್ರ ಜರಡಿ ಆಡ್ಕೊಳ್ಳೋದೇ ಒಳ್ಳೆಯದು. ಇದಕ್ಕೆ 4 ಕಪ್ಪಿನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ ಕಡಲೆಗೆ 4 ಕಪ್ಪು ಅಕ್ಕಿ ಹಿಟ್ಟು, 3 ಇನ್ನೊಂದು ಕಪ್ಪು, 4 ಕಪ್. 1 ಟೀ ಸ್ಪೂನ್ನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಅಜ್ವಾಯಿನ್ ಇದ್ದರೆ ಅದನ್ನು ಕೂಡ ನೀವು 1 ಟೀ ಸ್ಪೂನ್ ಹಾಕ್ಕೋಬೋದು. ಖಾರದ ಪುಡಿ 2 ಟೀ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ಖಾರದ ಪುಡಿ ಹಾಕ್ಕೊಳ್ಳಿ. ನಾನು 2 ಸ್ಪೂನ್ ಹಾಕಿದ್ದೀನಿ. ಅರಿಶಿಣದ ಪುಡಿ ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೋಬೇಕು. ನಾನು ಪೂರ್ತಿಯಾಗಿ 1 ಸ್ಪೂನ್ ಹಾಕ್ಕೊಂಡು ಇನ್ನೂ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ. ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಕರೆಕ್ಟಾಗಿ ಅರ್ಧ ಕಪ್ಪು ಕಾಯಿಸಿಲ್ಲ ನಾನು ಎಣ್ಣೆನ ಹಾಗೆ ಹಾಕ್ಕೊಳ್ತಾ ಇದ್ದೀನಿ. ಯಾವ ಎಣ್ಣೆ ಬೇಕಾದರೂ ನೀವು ಅಡಿಗೆಗೆ ಯಾವ ಎಣ್ಣೆ ಉಪಯೋಗಿಸ್ತೀರೋ ಅದೇ ಎಣ್ಣೆನ ಹಾಕ್ಕೊಳ್ಳಿ. 4 ಕಪ್ ಅಕ್ಕಿ ಹಿಟ್ಟು, 1 ಕಪ್ ಕಡಲೆಗೆ ಅರ್ಧ ಕಪ್ಪು ಎಣ್ಣೆ ಕರೆಕ್ಟಾಗುತ್ತೆ. ಕಾಯಿಸೋದನ್ನು ಬೇಡ, ಹಾಗೆ ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ಮೃದುವಾಗಿ ಚಕ್ಲಿ. ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈ ಥರ ಬಿಳಿ ಎಳ್ಳು ಬೇಕಾದರೆ ಕೂಡ ಹಾಕ್ಕೋಬೋದು. ಇದಕ್ಕೆ 1-2 ಟೀ ಸ್ಪೂನ್ನಷ್ಟು ಬಿಳಿ ಎಳ್ಳು ಕೂಡ ಹಾಕ್ಕೋಬೋದು. ನೋಡಿ ಈ ರೀತಿ ಉಂಡೆ ಕಟ್ಟಿದಾಗ ಆ ರೀತಿ ಉಂಡೆ ಬರಬೇಕದು. ಆವಾಗ ಕರೆಕ್ಟಾಗಿದೆ ಅಂತ ಇನ್ನೊಂದು ಸಲ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಉಂಡೆ ಮಾಡಿದಾಗ ಈ ಥರ ಉಂಡೆ ಬರಬೇಕು. ಇಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕಾಗುತ್ತೆ ನೀವು. ಆ ಥರ ಉಂಡೆ ಬರಲಿಲ್ಲ ಅಂದರೆ ಇದು ಕರೆಕ್ಟಾಗಿದೆ. ಬಿಸಿ ನೀರು ಹಾಕ್ಕೋಬೇಕು ಇದಕ್ಕೆ. ನಾನು ಎಣ್ಣೆ ಹಾಕಿದ್ನಲ್ಲ ಅದೇ ಕಪ್ಪಲ್ಲೇ ಬಿಸಿ ನೀರು ಹಾಕ್ಕೊಳ್ತಾ ಇದ್ದೀನಿ. ಬಿಸಿ ನೀರು ಹಾಕೋದ್ರಿಂದ ತುಂಬ ಚಕ್ಲಿ ಬಿಡುವಾಗ ಕಟ್ಟಾಗೋದಿಲ್ಲ. ಆದಷ್ಟು ಕುದಿಯೋ ನೀರು ಹಾಕ್ಕೊಂಡ್ರೂ ಒಳ್ಳೆಯದೇ. ಹಾಕ್ಕೊಂಡ್ಬಿಟ್ಟು ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ನೀರು ಹಾಕ್ಕೊಂಡಾಗ ಮಾತ್ರ ಬಿಸಿ ಇರುತ್ತೆ, ಸ್ವಲ್ಪ ನೋಡಿ ಕಲಿಸ್ಕೊಳ್ಳಿ. ಬಿಸಿನೀರು ಹಾಕ್ತೀವಲ್ವ ಆವಾಗ ನೋಡಿಬಿಟ್ಟು ಕಲಿಸ್ಕೊಳ್ಳಿ. ಹೊಸಬ್ರೆಲ್ಲ ಇದ್ದರೆ ಕೈ ಸುಟ್ಟೋಗ್ಬಿಡುತ್ತೆ. ನೋಡಿಬಿಟ್ಟು ಕಲಿಸ್ಕೊಳ್ಳಿ. 1 ಕಪ್ ನೀರು ಹಾಕಿದ್ದೀನಿ ಇವಾಗ ನಾನು. ಆ ಕಪ್ಪಲ್ಲಿ ನೋಡಿ ಎಲ್ಲ ಕ್ಲೀನಾಗಿ ಕಲಿಸ್ಕೊಂಡಿದ್ದೀನಿ. ಅದು ಸಾಕಾಗಿಲ್ಲ, ಇನ್ನೊಂದು ಕಪ್ಪು ನೀರನ್ನು ತೊಗೊಂಡಿದ್ದೀನಿ. ಅದನ್ನು ಕೂಡ ಅರ್ಧ ಹಾಕ್ಕೊಳ್ತಾ ಇದ್ದೀನಿ. ಒಂದೇ ಸಲ ನೀರನ್ನು ಕೂಡ ಜಾಸ್ತಿ ಹಾಕ್ಕೋಬಾರ್ದು. ಜಾಸ್ತಿ ಆಗಿಬಿಟ್ರೆ ಪ್ರಮಾಣ ಕೆಟ್ಟೋಗುತ್ತೆ. ಆದ್ದರಿಂದ ನಾವು ಹಾಕಿರೋ ಪ್ರಮಾಣ ಕೆಟ್ಟೋಗುತ್ತೆ. ಈಗ ನೋಡಿ ಮತ್ತೆ ನೀರನ್ನು ಪೂರ್ತಿಯಾಗಿ ಇನ್ನು ಅರ್ಧ ಕಪ್ಪು ಹಾಕ್ಕೊಂಡೆ. ಒಟ್ಟು 2 ಕಪ್ ನೀರು ಹಾಕಿದ್ದೀನಿ. ಇದಕ್ಕೆ ನಾನು ಚಕ್ಲಿ ಕಲಿಸೋದಕ್ಕೆ 2 ಕಪ್ಪು ನೀರು ಹಾಕ್ಕೊಂಡಿದ್ದೀನಿ. ಏನಾದರೂ ಸ್ವಲ್ಪ ಗಟ್ಟಿ ಅನಿಸಿದ್ರೆ ಇನ್ನೊಂದು ಸ್ವಲ್ಪ 1/4 ಭಾಗದಷ್ಟು ನೀರನ್ನ ನೀವು ಹಾಕ್ಕೋಬೋದು ಚಕ್ಲಿಗೆ. 2/4 ಕಪ್ಪು ನೀರು ಹಿಡಿತು ಇದು ನನಗೆ. ಕರೆಕ್ಟಾಯಿತು 2/4 ಕಪ್ಪು. ನೀವು ಕಲಿಸುವಾಗ ಮಾತ್ರ ನೋಡಿಬಿಟ್ಟು ಕಲಿಸ್ಕೊಳ್ಳಿ ಚಕ್ಲಿನ. ಅದೇ ಮೇಯ್ನು. ತುಂಬ ತೆಳುವಾಗಿಯೂ ಕಲಿಸ್ಕೋಬಾರ್ದು, ತುಂಬ ಗಟ್ಟಿಯಾಗಿಯೂ ಕಲಿಸ್ಕೋಬಾರ್ದು. ಗಟ್ಟಿ ಆದರೆ ತುಂಡಾಗುತ್ತೆ ಚಕ್ಲಿ ಮಾಡುವಾಗ. ತುಂಬ ಮೃದುವಾದರೆ ಚಕ್ಲಿ ಮುಳ್ಳಿರುತ್ತಲ್ವ ಅದು ಸರಿಯಾಗಿ ಬರೋದಿಲ್ಲ. ಇದನ್ನು ಮಾತ್ರ ಚೆನ್ನಾಗಿ ನಾದಬೇಕು. ನಾವು ಈ ರೀತಿ ಎಲ್ಲ ಕಲಿಸ್ಕೊಂಡ್ಮೇಲೆ ತುಂಬ ಚೆನ್ನಾಗಿ ನಾದ್ಕೋಬೇಕು. ಇದನ್ನು ಒಂದು 2-3 ನಿಮಿಷ ನಾನು ಇದನ್ನು ನಾದ್ಕೊಂಡಿದ್ದೀನಿ. ಒಂದು 5 ನಿಮಿಷ ನಾದಿದ್ರು ಕೂಡ ತುಂಬ ಒಳ್ಳೆಯದು. ಚಕ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಮೇಯ್ನ್ ಟಿಪ್ಸ್ ಇದರಲ್ಲಿ ಚಕ್ಲಿ ಮಾಡೋದ್ರಲ್ಲಿ ಇದು. ನೋಡಿ ಇಷ್ಟು ಸ್ಮೂತಾಗಿ ನಾನು ಇದನ್ನು ಕಲಿಸ್ಕೊಂಡಿದ್ದೀನಿ. ಕರೆಕ್ಟಾಗಿದೆ. ಈ ಹದಕ್ಕೆ ಕಲಿಸ್ಕೊಳ್ಳಿ ಚಕ್ಲಿನ. ನೋಡಿ ಚಕ್ಲಿ ಹೊರಳು ಈ ರೀತಿ ಇದೆ ನನ್ನ ಹತ್ರ. ನೋಡಿ ಇದು ಕೆಳಭಾಗ ಅದು. ಇದಕ್ಕೆ ನಾನಿವಾಗ ಬಿಲ್ಲೆ ಹಾಕ್ಕೊಳ್ತೀನಿ. ಸ್ಟಾರ್ ಟೈಪ್ ಬಿಲ್ಲೆ ಹಾಕ್ಕೊಳ್ತೀನಿ. ಚಕ್ಲಿ ಮಾಡೋದಕ್ಕೆ ಉಪಯೋಗಿಸ್ತೀವಲ್ವ ಆ ಥರ ಸ್ಟಾರ್ ಟೈಪ್ ಹಾಕ್ಕೊಂಡ್ರೆ ಚಕ್ಲಿ ಚೆನ್ನಾಗಿ ಬರುತ್ತೆ. ಈಗ ಮೇಲ್ಗಡೆ ನೋಡಿ ಈ ಥರ ತಿರುಗ್ತಾ ಹೋದರೆ ಅದು ಮೇಲ್ಗಡೆಗೆ ಪೂರ್ತಿ ತೆಗಿಬೋದು. ಇದನ್ನು ಆ ರೀತಿ ತಿರುಗಿಬಿಟ್ಟು ಪೂರ್ತಿ ಇದು ಮಾಡ್ಕೋಬೇಕು. ಹಿಟ್ಟನ್ನು ಸ್ವಲ್ಪ ತಗೊಂಡಿದ್ದೀನಿ. ಈ ಥರ ಉದ್ದ ಶೇಪ್ ಮಾಡ್ಕೋಬೇಕು. ಚಕ್ಲಿ ಒಳಗೆ ಹಾಕಬೇಕಲ್ವ, ಆದ್ದರಿಂದ ಈ ಥರ ಮಾಡಿಬಿಟ್ಟು ಇಟ್ಕೋಬೇಕು. ಚಕ್ಲಿ ಒಳ್ಳಿಗೆ ನೋಡಿ ಎಣ್ಣೆ ಸವರ್ಕೊಳ್ತಾ ಇದ್ದೀನಿ. ಒಳಭಾಗ ಎಲ್ಲ ಪೂರ್ತಿಯಾಗಿ ಕ್ಲೀನಾಗಿ ಈ ರೀತಿ ಎಣ್ಣೆ ಸವರ್ಕೋಬೇಕು. ಅಂಟೋದಿಲ್ಲ ಚಕ್ಲಿ ಹಿಟ್ಟು, ಆವಾಗ ಹೊರಳಿಗೆ ಅಂಟೋದಿಲ್ಲ. ಆದ್ದರಿಂದ ಆ ರೀತಿ ಹಚ್ಕೊಂಡಿದ್ದೀನಿ. ಇವಾಗ ನೋಡಿ
ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ಈ ರೀತಿ ಪ್ರೆಸ್ ಮಾಡಬೇಕು. ಕ್ಲೀನಾಗಿ ಈ ಥರ ಪ್ರೆಸ್ ಮಾಡಬೇಕು. ಎಲ್ಲೂ ಗ್ಯಾಪ್ ಇರಬಾರ್ದು. ಆ ಥರ ಈ ರೀತಿ ಪ್ರೆಸ್ ಮಾಡಿದ್ರೆ ಆಯಿತು. ಕ್ಲೀನಾಗಿ ಪ್ರೆಸ್ ಮಾಡಿಬಿಟ್ಟು ಕ್ಯಾಪ್ ಮೇಲ್ಗಡೆದು ಹಾಕಿದ್ರೆ ಆಯಿತು. ಒಬ್ಬೊಬ್ಬರ ಹತ್ರ ಒಂದೊಂದು ಥರ ಚಕ್ಲಿ ಹೊರಳಿರುತ್ತೆ. ಚಕ್ಲಿನ ಬಟರ್ ಪೇಪರ್ ಮೇಲೆ ಬಿಡ್ತೀನಿ ನಾನು. ಇವಾಗ ಚಕ್ಲಿ ಬಿಡೋಣ. 4 ಭಾಗ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಎಣ್ಣೆ ಕವರ್ ಕೂಡ ಈ ರೀತಿ ಮಾಡ್ಕೋಬೋದು. ಎಣ್ಣೆ ಕವರ್ನ ಅಲ್ಲದೆ ಇದ್ದರೆ ಯಾವುದಾದ್ರು ಪ್ಲಾಸ್ಟಿಕ್ ಹಾಳೆ ಕೂಡ ನೀವು ಈ ರೀತಿಯಾಗಿ ಮಾಡ್ಕೋಬೋದು. ನೋಡಿ, ನಾನು ಚಕ್ಲಿ ಬಿಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬರ್ತಾಯಿದೆ ಚಕ್ಲಿ. ಬಿಸಿನೀರು ಹಾಕಿ ಕಲಸಿರ್ತೀವಲ್ವ, ತುಂಬ ಜಿಗುಟಾಗಿ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಎಷ್ಟು ಅಗಲ ಬೇಕಾದರೂ ನೀವು ಬಿಟ್ಕೋಬೋದು. ಈ ರೀತಿ ಪೇಪರ್ ಮೇಲೆ ಬಿಡೋದ್ರಿಂದ ತುಂಬ ಈಸಿಯಾಗಿ ಚಕ್ಲಿನ ನಾವು ಎಣ್ಣೆ ಒಳಗೆ ಬಿಡ್ಬೋದು. ತೋರಿಸ್ತೀನಿ ಯಾವ ರೀತಿ ಅಂತ. ನೋಡಿ, ನಾನು ಎಲ್ಲ ಚಕ್ಲಿನೂ ಈ ರೀತಿಯಾಗಿ ಬಿಟ್ಕೊಳ್ತಾ ಇದ್ದೀನಿ ಪೇಪರ್ ಮೇಲೆ. ತುಂಬ ಈಸಿಯಾಗಿ ಮಾಡ್ಕೋಬೋದು. ಕರೆಕ್ಟಾಗಿ ಮಧ್ಯದಲ್ಲಿ ಇಟ್ಕೊಂಡ್ಬಿಟ್ಟು ಈ ರೀತಿ ಮಾಡ್ತಾ ಹೋದರೆ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಅಗಲವಾಗಿ ಎಷ್ಟೊಂದು ಚೆನ್ನಾಗಿ ಬರುತ್ತೆ ಅಂತ. ಚಕ್ಲಿ ಬಿಟ್ಟ ಮೇಲೆ ಆ ರೀತಿ ಪ್ರೆಸ್ ಮಾಡಬೇಕು. ಸೈಡ್ಗಳನ್ನ ಪ್ರೆಸ್ ಮಾಡಬೇಕು, ಬಿಟ್ಕೊಳ್ಳೋದಿಲ್ಲ ಎಣ್ಣೆಲಿ ಅಂದ್ಬಿಟ್ಟು. ಇನ್ನೂ ಒಂದು ಚಕ್ಲಿ ಆ ರೀತಿಯೇ ಬಿಟ್ಕೊಂಡಿದ್ದೀನಿ. ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮಾತ್ರ ಕೊನೆನ ಪ್ರೆಸ್ ಮಾಡಬೇಕು. ಫಸ್ಟು ಮತ್ತು ಕೊನೆಯಲ್ಲಿ ನಾವು ಪ್ರೆಸ್ ಮಾಡಬೇಕು. ಕರಿಯೋ ಜಾಲರಿ ಇರುತ್ತಲ್ವ, ಇದನ್ನು ತಗೋಬೇಕು, ಉಲ್ಟಾ ಮಾಡ್ಕೋಬೇಕು. ಈ ಥರ ನೋಡಿ ಈ ರೀತಿ ತಿರುವಿ ಹಾಕ್ಕೋಬೇಕು. ಈಸಿಯಾಗಿ ಬಂದುಬಿಡುತ್ತೆ. ತುಂಬ ಸುಲಭವಾಗಿ ಎಣ್ಣೆ ಒಳಗೆ ಇದನ್ನು ಬಿಡ್ಬೋದು. ಯಾವುದೇ ಪ್ರಾಬ್ಲಮ್ ಇರಲ್ಲ. ಚಕ್ಲಿ ಹಾಳಾಯಿತು ಅನ್ನೋ ಮಾತೇ ಇಲ್ಲ. ಎಣ್ಣೆ ಕಾಯೋಕೆ ಇಟ್ಟಿದ್ದೆ ನೋಡಿ, ಸಿಮ್ ಮಾಡಿಬಿಟ್ಟು ಒಂದು ಸ್ವಲ್ಪ ಚಕ್ಲಿ ಹಿಟ್ಟು ಹಾಕಿದ್ದೀನಿ. ಎಣ್ಣೆ ಕಾಯ್ದಿದೆ ನೋಡಿ. ಎಣ್ಣೆ ಕಾಯ್ದ ನಂತರ ನಾನು ಚಕ್ಲಿಗಳನ್ನ ಸುಲಭವಾಗಿ ಬಿಡ್ತಾ ಇದ್ದೀನಿ ನೋಡಿ. ಫಸ್ಟು ಬಿಡುವಾಗ ಸ್ವಲ್ಪ ಜಾಲರಿಗೆ ನೀವು ಎಣ್ಣೆ ಸವರ್ಕೊಳ್ಳಿ, ಆಮೇಲೆ ಏನು ಬೇಕಾಗಲ್ಲ. ಯಾಕೆಂದರೆ ಎಣ್ಣೆ ಒಳಗೆ ಜಾಲರಿನ ನಾವು ಆಡಿಸ್ತೀವಲ್ವ, ಆದ್ದರಿಂದ ಬೇಕಾಗಲ್ಲ. ನೋಡಿ ಚಕ್ಲಿ ಬೇಯ್ತಾ ಇದೆ. ಫಸ್ಟು ಬೇಯುವಾಗ ಈ ಥರ ಗುಳ್ಳೆ 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 ಬರುತ್ತೆ ಜಾಸ್ತಿ. ಕ್ರಮೇಣ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಹಾಗೆ ನೋಡಿ, ಈಗ ಇನ್ನು ಸ್ವಲ್ಪ ಕಡಿಮೆ ಆಗಿದೆ. ಮೊದಲಿಗೆ ನೀವು ಯಾವುದೇ ಕಾರಣಕ್ಕೂ ಜಾಲರಿನ ಅದರೊಳಗೆ ಹಾಕಬಾರ್ದು. ನೀವು ಚಕ್ಲಿ ಬಿಡ್ತೀರಲ್ವ, ಆವಾಗ ಸ್ವಲ್ಪ ಹೊತ್ತು ಆದಮೇಲೆ ಈ ರೀತಿ ಸ್ವಲ್ಪ ನಾನು ಅದು ಒಂದಕ್ಕೊಂದು ಹತ್ತಿರ ಇತ್ತಲ್ವ, ಒಂಚೂರು ದೂರ ಮಾಡಿದೆ ಅಷ್ಟೇ. ಅದನ್ನು ನೋಡಿ ಈ ಥರ ಮಾಡ್ಕೊಂಡ್ರಾಯ್ತು. ಇಲ್ದಿದ್ರೆ ನಿಮಗಿದೆಲ್ಲ ಕಷ್ಟ ಅಂದರೆ ಹಾಗೆ ಬಿಟ್ಬಿಡಿ, ಹಾಗೆ ಬೇಯುತ್ತೆ ಕ್ಲೀನಾಗಿ ಚಕ್ಲಿ. ನೋಡಿ ಇನ್ನೊಂದು ಸ್ವಲ್ಪ ಎಣ್ಣೆ ಕಡಿಮೆ ಆಯಿತು, ಕುದಿಯೋದು ಆ ಗುಳ್ಳೆ ಗುಳ್ಳೆ ಎಲ್ಲ ಕಡಿಮೆ ಆಯಿತು. ಇವಾಗ ಕ್ಲೀನಾಗಿ ಬೆಂದಿದೆ, ಕಾಣ್ತಾ ಇದೆ ನೋಡಿ ಚಕ್ಲಿ ಬೆಂದಿರೋದು. ಇಷ್ಟಾದರೆ ಸಾಕು. ಬೇಕಿದ್ದರೆ ತಿರುವು ಹಾಕ್ಕೊಳ್ಳಿ, ಇಲ್ಲ ಅಂದರೆ ಇಷ್ಟೇ ಸಾಕು. ಚೆನ್ನಾಗಿ ಬೆಂದಿದೆ, ತಿರುವೆ ಹಾಕೋದೇ ಬೇಡ, ಅಷ್ಟು ಚೆನ್ನಾಗಿ ಬೆಂದಿರುತ್ತೆ ಚಕ್ಲಿ. ಈಗ ಇನ್ನೊಂದು ಸಲ ನೋಡಿ ತಿರುವು ಹಾಕ್ಕೊಳ್ಳೋದಾದರೆ ಬೇಕಿದ್ರೆ ಒಂದು ಸಲ ಈ ರೀತಿಯಾಗಿ ತಿರುವಿ ಹಾಕ್ಕೋಬೋದು, ಬೇಕು ಅಂದರೆ ಈ ಥರ. ಇನ್ನೊಂದು ಸಲ ಬಿಟ್ಟಿದ್ದೆ, ಅದನ್ನು ಕೂಡ ನಾನು ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಚಕ್ಲಿ. ನೋಡಿ ತುಂಬ ಚೆನ್ನಾಗಿ ಬಂದಿದೆ ಎಲ್ಲ ಚಕ್ಲಿ. ಹೊಗೆ ಆಡೋ ಥರ ಎಣ್ಣೆನ ತುಂಬ ಕಾಯಿಸ್ಬಿಟ್ಟು ಅದಕ್ಕೆ ಚಕ್ಲಿ ಬಿಟ್ಟರೆ ಚಕ್ಲಿ ಕಪ್ಪಾಗಿಬಿಡುತ್ತೆ. ಕರೆಕ್ಟಾಗಿ ಎಣ್ಣೆ ಹದವಾಗಿ ಕಾಯಿಸಿ ಚೆನ್ನಾಗಿ ಕಾಯ್ದಿದೆಯಾ ನೋಡಿಕೊಂಡು ಆಮೇಲೆ ಬಿಡಬೇಕು. ನೋಡಿ ಚಕ್ಲಿ ಎಷ್ಟು ಮೃದುವಾಗಿದೆ ಅಂತ. ನಿಮಗೆಲ್ಲ ಈ ಚಕ್ಲಿ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು.